ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ದಿನ ನಾವು ಹೋಗುವಂಥ ವಿಷಯ ಕರ್ತನಲ್ಲಿ ಸಂತೋಷಿಸುವುದರ ಕುರಿತು. ಪ್ರಿಯ ದೇವರ ಮಕ್ಕಳೇ, ಆತನಲ್ಲಿ ನಾವು ಸಂತೋಷಿಸುವಾಗ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ದೇವರು ನೆರವೇರಿಸ್ತಾರೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಈ ಪ್ರಸಂಗನ ಕೇಳಿಸ್ಕೊಳ್ರಿ, ನೀವು ಖಂಡಿತವಾಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರುವ ಹಾಗೆ ಕರ್ತನು ದಯಪಾಲಿಸ್ತಾರೆ. ಆಮೇನ್. ಕರ್ತನಲ್ಲಿ ಸಂತೋಷಿಸುವುದು ಆ ತೆಗೆದುಕೊಂಡಿರುವಂಥ ಸತ್ಯವೇದ ಭಾಗ ಕೀರ್ತನೆ 37:5. ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ವೆರಿ ಗುಡ್. ಸರಿ, ಈ ವಾಕ್ಯದ ಪ್ರಕಾರ ನಮ್ಮೆಲ್ಲರಿಗೂ ಇಷ್ಟಾರ್ಥ ಇದೆ ನೋಡಿ. ಅಲ್ಲಿ ಬರೆದಿದೆ ನೋಡಿ, ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನೆಂಬುದಾಗಿ. ಇಷ್ಟಾರ್ಥ ನಮಗಿರೋದು ತಪ್ಪಲ್ಲ. ಯಾರ್ಯಾರಿಗೆ ಇಷ್ಟ ಇಲ್ಲ? ಈ ಉದಾಹರಣೆಗೆ ಯಾವುದಾದ್ರೂ ಯಾವ ಊಟ ಇಷ್ಟ ಅಂತ ಕೇಳ್ತಾರೆ ಅಲ್ವಾ? ಯಾವ ಊಟ ಬೇಕು ಅಂತ ಒಂದು ಪ್ರಶ್ನೆ ಆದರೆ ಅದರಲ್ಲಿ ಯಾವ ಊಟ ನಿಮಗೆ ಇಷ್ಟ ಎಂಬುದಾಗಿ ಕೇಳ್ತಾರೆ ಅಲ್ವಾ? ಹಾಗಾದರೆ ಇಷ್ಟಾರ್ಥ ನಮಗಿರೋದು ತಪ್ಪಲ್ಲ. ಇಷ್ಟಾರ್ಥವನ್ನು ಕೊಟ್ಟಿರುವುದೇ ನಮಗೆ ದೇವರು ನಮಗೆ ದುರಾಸೆ ಕೊಟ್ಟಿಲ್ಲ, ಆಸೆ ಕೊಟ್ಟಿದ್ದಾರೆ. ಓಕೆ, ಅದೇ ಥರ ದೇವರು ನಮ್ಗೆ ಇಷ್ಟಾರ್ಥ ಕೊಟ್ಟಿದ್ದಾರೆ. ಯಾಕಂದರೆ ದೇವರು ಇಷ್ಟಾರ್ಥ ಕೊಡದೆ ಹೋಗಿದ್ರೆ ಅವ್ರ ಇಷ್ಟಾರ್ಥ ಈ ವಾಕ್ಯದ ಪ್ರಕಾರ ನೆರವೇರಿಸಲ್ಲ. ನೋಡಿ, ಆ ವಾಕ್ಯದಲ್ಲಿ ಕೀರ್ತನೆ 37:5 ನಾವು 4 ನೋಡ್ತೀವಿ, ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು ಎಂಬುದಾಗಿ. ಸರಿ, ಒಂದು ಪ್ರಶ್ನೆನ ನಮಗೆ ನಾವೇ ಕೇಳ್ಕೊಳ್ಳೋಣ. ಒಂದು ಪೇಪರ್ನಲ್ಲಿ ನೀವು ನಿಮ್ಮ ಇಷ್ಟಾರ್ಥಗಳು ಬರೆದ್ರೆ ಅದರಲ್ಲಿ ಎಷ್ಟು ಇಷ್ಟಾರ್ಥಗಳು ನೆರವೇರಿದೆ? ಎಲ್ಲ ಇಷ್ಟಾರ್ಥಗಳು ನೆರವೇರಿದ, ಅಥವಾ ಜೀವಿತ ಕಾಲದಲ್ಲಿ ನಿಮಗೆ ಒಂದು 20, 30, ಒಂದು 50 ಭಾಗ ನೆರವೇರಿದ? ಇವತ್ತು ನಾವೆಲ್ಲರೂ ಇಲ್ಲಿ ಹೇಳ್ತೀವಿ, ಏನು ಗೊತ್ತಾ, ಇಲ್ಲ ಎಲ್ಲ ನೆರವೇರಿಲ್ಲ, ಎಲ್ಲೋ ಒಂದು 10, 20 ಭಾಗ ನೆರವೇರಿದೆ. ಬಟ್ ಆದರೆ ಈ ವಾಕ್ಯದ ಪ್ರಕಾರ ದೇವರು ಆಸೆ ಪಡ್ತಾ ಇರೋದು, ಪ್ರಿಯ ದೇವರ ಮಕ್ಕಳೇ, ನಿನ್ನ ಎಲ್ಲ ಇಷ್ಟಾರ್ಥಗಳು, ಇಷ್ಟ ನಿನ್ನ ಹೃದಯದಲ್ಲಿ ಏನೇನಿದೆ ಆತನ ವಾಕ್ಯದ ಪ್ರಕಾರ ಅದನ್ನೆಲ್ಲ ಅವ್ರು ನೆರವೇರಿಸ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕಾಗಿಯೇ ಯೇಸಪ್ಪ ಶಿಲ್ಬೆ ಮೇಲೆ ಸತ್ತಿರೋದು, ಅದಕ್ಕಾಗಿಯೇ ಅವರು ನನಗಾಗಿ ನಿನಗಾಗಿ ಪುನರುತ್ಥಾನ ಹೊಂದಿರೋದು, ಅದಕ್ಕೋಸ್ಕರವಾಗಿಯೇ ಅವರು ತಿರುಗಿ ಬರ್ತಾ ಇದ್ದಾರೆ. ಬಟ್ ಅವರು ಈ ಭೂಲೋಕದಲ್ಲಿ ನಿನ್ನ ಇಷ್ಟಾರ್ಥ ನೆರವೇರಿಸಬೇಕೆಂಬುದಾಗಿ ಆಸೆ ಪಟ್ಟಿದ್ದಾರೆ. ಬಟ್ ಆದರೆ ಇವತ್ತು ನಾವೆಲ್ಲ ಇಲ್ಲಿ ಹೇಳ್ಬೋದು, ನನಗೆ 100 ಆಸೆ ಇದ್ದರೆ ಬರೀ 20 ಆಸೆ ನೆರವೇರಿದೆ. ಸರಿ, ನನ್ನ ಪ್ರಶ್ನೆ ಇನ್ನೊಂದು, ಉತ್ತರ ಯಾರು ಹೇಳೋದು ಬೇಡ, ಯಾಕಿನ್ನು 80 ಇಷ್ಟಾರ್ಥ ನನಗೆ ನಿನಗೆ ನೆರವೇರಿಲ್ಲ ಅಂದರೆ, ಒಂದು ವೇಳೆ ಇಲ್ಲಿ ಬರ್ತಿದೆ ನೋಡಿ, ಕರ್ತನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳು ನೆರವೇರಿಸ್ತಾನೆ. ಅಂದರೆ ನಾನು ನೀನು ದೇವರಲ್ಲಿ ಸಂತೋಷಿಸುವುದರ ಹಾಗೆ ಸಂತೋಷ ಪಡ್ತಾ ಇಲ್ಲ. ಅದಕ್ಕೆ ಆತನು ನಮ್ಮ ಎಲ್ಲ ಇಷ್ಟಾರ್ಥಗಳನ್ನ ನೆರವೇರಿಸಲಿಕ್ಕೆ ಕಷ್ಟ ಆಗ್ತಾ ಇದೆ. ಅಂದರೆ ದೇವ್ರಿಗೆ ಆಸೆ, ಎಲ್ಲ ಇಷ್ಟಾರ್ಥಗಳನ್ನ ದೇವರು ನಮ್ಗೆ ಕೊಡಲಿಕ್ಕೆ ಆಸೆ, ನೆರವೇರಿಸಲಿಕ್ಕೆ ಆಸೆ. ಯಾಕಂದರೆ ನೆರವೇರಿಸುವನು ಎಂಬುದಾಗಿ ದೇವರು ವಾಗ್ದಾನ ಮಾಡಿದಾರಲ್ವಾ? ಪ್ರಿಯ ದೇವರ ಮಕ್ಕಳೇ, ಸಂತೋಷವಾಗಿರ್ರಿ. ನಿಮ್ಮ ಎಲ್ಲ ಇಷ್ಟಾರ್ಥ, ಕಮಾನ್, ನಿಮ್ಮ ಎಲ್ಲ ಇಷ್ಟಾರ್ಥ. ಇವತ್ತು ನಿಮ್ಮ ಮನೆಗಳಿಗೆ ಹೋಗ್ರಿ, ಒಂದು ಪೇಪರ್ ತೊಗೊಳ್ರಿ ದಯವಿಟ್ಟು. ನೀವು ತೊಗೊಳ್ದೆ ಹೋಗ್ಬೋದು, ಬಟ್ ನಾನು ನಿಮಗೇನು ಹೇಳ್ತೀನಿ ಅಂದರೆ, ತೊಗೊಳ್ರಿ. ನಿನ್ನ ಬಗ್ಗೆ, ನಿನ್ನ ಕುಟುಂಬದ ಬಗ್ಗೆ, ನಿನ್ನ ಮಕ್ಕಳ ಬಗ್ಗೆ, ನಿನ್ನ ಮನೆ ಬಗ್ಗೆ, ನಿನ್ನ ಬಿಸ್ನೆಸ್ ಬಗ್ಗೆ, ನಿನ್ನ ಕೆಲಸದ ಬಗ್ಗೆ, ನಿನ್ನ ಆರೋಗ್ಯದ ಬಗ್ಗೆ ಮಾತ್ರವಲ್ಲದೆ ನಿನ್ನ ಫ್ಯೂಚರ್ ಬಗ್ಗೆ, ವಾಟ್ ಆರ್ ಯುವರ್ ಲೈಕ್ಸ್, ಕಮಾನ್, ನಿನ್ನ ಇಷ್ಟಾರ್ಥ ಏನು ಅದನ್ನೆಲ್ಲ ಒಂದು ಕಡೆ ಬರ್ಕೊಂಡು ಅದನ್ನು ನೋಡ್ರಿ, ಅದನ್ನೆಲ್ಲ ದೇವ್ರು ನೆರವೇರಿಸ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಬರೆದಿದೆ,
ಇಲ್ಲ ನಮ್ಮ ಹತ್ರ ಹಣ ಇಲ್ಲ, ನಮಗೆ ಅದಕ್ಕೆ ತಕ್ಕಂಥ ಇನ್ಫ್ಲೂಯೆನ್ಸ್ ಇಲ್ಲ, ನಮಗೆ ಅದಕ್ಕೆ ತಕ್ಕಂಥ ಜನ ಇಲ್ಲ, ಅಲ್ಲ ಅದೆಲ್ಲ ಬರೆದಿಲ್ಲ. ಅಲ್ಲಿ ಬರೆದಿರೋದು ಏನು ಗೊತ್ತಾ, ನಿನ್ನ ಎಲ್ಲ ಇಷ್ಟಾರ್ಥ ಅವ್ರು ನೆರವೇರಿಸ್ತಾರೆ. ಕಂಡೀಷನ್ ಏನಂದರೆ ನೀನು ಕರ್ತನಲ್ಲಿ ಸಂತೋಷ ಪಡಬೇಕು. ಅದೇ ಇಲ್ಲ ನಮ್ಮಲ್ಲಿ. ಅದರಿಂದ ಒಂದು ವೇಳೆ ಏನೋ ನಮ್ಮ ಇಷ್ಟಾರ್ಥ ಅವರು ನೆರವೇರಿಸಿಲ್ಲ, ಸರಿ, ಅದನ್ನು ನಾವು ಚೆಕ್ ಮಾಡ್ಕೊಳ್ಳೋಣ. ಮಾತ್ರವಲ್ಲದೆ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ, ನಾನು ನಿಜವಾಗ್ಲೂ ಕರ್ತನಲ್ಲಿ ಸಂತೋಷ ಪಡ್ತಾ ಇದ್ದೆ. ಪಾಸ್ಟರ್, ಕರ್ತನಲ್ಲಿ ಸಂತೋಷ ಪಡೋದು ಅಂದ್ರೆ ಏನು? ಸರಿ, ಇದು ಆಪ್ಷನ್ ಅಲ್ಲ, ಎಕ್ಸೆಪ್ಷನ್ ಅಲ್ಲ. ನೋಡೋಣ. ಸತ್ಯವೇದ ಭಾಗ ಫಿಲಿಪಿಯ 4:4. ಯಾವಾಗಲೂ ಕರ್ತನಲ್ಲಿ ಸಂತೋಷಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ನಿಮ್ಮ ಸೈರಾಣಿಯು ಎಲ್ಲ ಮನುಷ್ಯರಿಗೂ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ. ವೆರಿ ಗುಡ್. ಈಗ ಆಪ್ಷನಲ್ ಅಲ್ಲ ಇದು, ನೋ ಆಪ್ಷನ್. ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಅಂತ ದೇವರು ಹೇಳ್ತಾ ಇದ್ದಾರೆ. ಓಕೆ, ಇದು ಕಮಾಂಡ್, ಇದು ದೇವರು ನನಗೆ ನಿನಗೆ ಕೊಟ್ಟಿರುವಂಥ ಆಜ್ಞೆ. ಒಂದು ವೇಳೆ ಯಾರಾದರೂ ಇವತ್ತು, ನನಗೆ ಗೊತ್ತಿಲ್ಲ ಯಾವ್ಯಾವ್ದ್ರಲ್ಲಿ ಸಂತೋಷ ಪಡ್ತಾ ಇದ್ದೀರ ಅಂತ, ಬಟ್ ಐ ಥಿಂಕ್ ವಿ ನೀಡ್ ಟು ರಿಜಾಯ್ಸ್ ಇನ್ ಗಾಡ್. ದೇವರು ನನ್ನ ಹೃದಯದಲ್ಲಿ ಇರೋದಕ್ಕೆ ನನಗೆ ಸಂತೋಷ, ನಾನು ಯೇಸುಸ್ವಾಮಿ ನಂಬಿರೋದಕ್ಕೆ ನನಗೆ ಸಂತೋಷ, ನಾನಿವತ್ತು ಯೇಸುಸ್ವಾಮಿಲಿ ಇರೋಕ್ಕೆ ನನಗೆ ಸಂತೋಷ ಅನ್ನೋ ಒಂದು ಮಟ್ಟ, ಒಂದು ಸ್ಟೇಟಸ್ಗೆ, ಸ್ಟ್ಯಾಂಡರ್ಡ್ಗೆ ನಾನು ನೀನು ಬರಬೇಕು. ಅದೇ ಉತ್ತಮವಾದಂಥ, ಉಚ್ಚವಾದಂಥ ಒಂದು ಸ್ಟ್ಯಾಂಡರ್ಡ್ ದೇವರಲ್ಲಿ ಸಂತೋಷ ಪಡೋದು. ಒಂದು ವೇಳೆ ಲೋಕದವರು ಯಾವ್ಯಾವ್ದ್ರೆಲ್ಲ ಸಂತೋಷ ಪಡ್ತಾ ಇರ್ಬೋದು, ಬಟ್ ಆದರೆ ದೇವರಲ್ಲಿ ನಾನು ನೀನು ಸಂತೋಷ ಪಡಬೇಕು. ಅದು ನನಗೆ ನಿನಗೆ ದೇವರು ಕೊಟ್ಟಿರುವಂಥ ಆಜ್ಞೆ. ಇಷ್ಟ ಇದ್ದರೆ ಸಂತೋಷ ಪಡು, ಇಷ್ಟ ಇಲ್ಲದೆ ಹೋದರೆ ಸಂತೋಷ ಪಡಬೇಡ ಅಂತ ದೇವರು ಹೇಳಿಲ್ಲ. ಇಲ್ಲಿ ಸಂತೋಷ ಪಡೀರಿ ಅಂತ ದೇವರು ಹೇಳಿದ್ದಾರೆ. ಇದು ಪೌಲ ಬರೆದಿರೋದು ಫಿಲಿಪಿಯ ವಿಶ್ವಾಸಿಗಳಿಗೆ. ಪೌಲ ಎಲ್ಲಿದ್ದಾನೆ ಇವಾಗ? ಜೈಲಿನಲ್ಲಿದ್ದಾನೆ, ಜೈಲಿನಲ್ಲಿ ಸೆಲ್ಲಲ್ಲಿದ್ದಾನೆ. ಅವನಿಗೆ ಮಲ್ಕೊಳ್ಳೋಕ್ಕೂ ಜಾಗ ಇಲ್ಲ, ಜಸ್ಟ್ ಒಂದು 3 ಅಡಿ ಏನೋ ಅಷ್ಟೇ. ಪೌಲ ನಿಂತ್ಕೋಬೇಕು ಇಲ್ಲ ಕೂತ್ಕೋಬೇಕು ಅಷ್ಟೇ, ಮಲ್ಕೊಳ್ಳೋಕ್ಕಾಗಲ್ಲ. ಸೊ ಬೇಡಿಗಳು ಹಾಕಿದ್ದಾರೆ. ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಪೌಲನ ಒಂದು ಸಿಚುವೇಶನ್. ಆ ಟೈಮಲ್ಲಿ ಪೌಲ ಈ ಒಂದು ಮಾತನ್ನು ಬರೆದಿದ್ದಾನೆ. ಯಾಕಂದರೆ ಅವನು ಯೇಸುಸ್ವಾಮಿಗಾಗಿ ಜೀವಿಸ್ತಾ ಇದ್ದ. ಮಾತ್ರವಲ್ಲದೆ ಯೇಸುವಿನ ಸುವಾರ್ತೆ ಸಾರೋದಕ್ಕೆ ಅವನಿಗೆ ಈ ಒಂದು ಕ್ಯಾಪಿಟಲ್ ಶಿಕ್ಷೆಯನ್ನು ಕೊಟ್ಟರು. ನನಗೆ ಒಂದು ಪ್ರಶ್ನೆ ಏನಂದರೆ, ಹೆಂಗಪ್ಪ ಈತನಿಗೆ ಸಂತೋಷ? ಒಂದು ಹೇಳ್ತೀನಿ ಕೇಳಿ. ನಿಜವಾಗಲೂ ದೇವರು ನಮ್ಮ ರೀತಿಯಲ್ಲಿ ಇರಬೇಕಾದ ವಿಧದಲ್ಲಿ ನಮ್ಮ ಹೃದಯದಲ್ಲಿ ಇದ್ದರೆ ನಮಗೆ ನಿಜವಾಗ್ಲೂ ಈ ಸಂತೋಷ ಇರುತ್ತೆ. ಓಕೆ, ದೇವ್ರನ್ನ ಹಿಂಬಾಲಿಸೋ ವಿಧದಲ್ಲಿ ನಾನು ಹಿಂಬಾಲಿಸಿದ್ರೆ, ನಿಜವಾಗ್ಲೂ ಕ್ರಿಸ್ತನ ಶಿಷ್ಯರಾಗಿದ್ದರೆ, ನಮಗೆ ಹೊರಗಡೆ ಸಿಚುಯೇಷನ್ ಏನೇ ಇರಲಿ ಪ್ರಿಯರೇ, ನಮಗೆ ಈ ಸಂತೋಷ ಇದ್ದೇ ಇರುತ್ತೆ. ಮತ್ತು ಆ ವಾಕ್ಯದಲ್ಲಿ 5ನೇ ವಚನದಲ್ಲಿ ಅವರು ಓದಿದ ಹಾಗೆ ಈ ವಾಕ್ಯದಲ್ಲಿ ನಿಮ್ಮ ಸೈರಣೆ ಅಂದರೆ ಯುವರ್ ಲೈಫ್ ಸ್ಟೈಲ್, ನಿಮ್ಮ ಜೀವನ ಶೈಲಿ ಎಲ್ಲ ಮನುಷ್ಯರಿಗೂ ಗೊತ್ತಾಗಬೇಕು. ನಿಮ್ಮ ಸುತ್ತಮುತ್ತ ಇರೋರಿಗೆ, ನಿಮ್ಮ ಕುಟುಂಬದವರಿಗೆ, ನಿಮ್ಮ ರಿಲೇಟಿವ್ಸ್ ಅವ್ರಿಗೆ, ಮಾತ್ರವಲ್ಲದೆ ನಿಮ್ಮ ಸ್ನೇಹಿತರಿಗೆ, ಮಾತ್ರವಲ್ಲದೆ ನೀವು ಹೋಗುವಂಥ ಎಲ್ಲ ಜಾಗಗಳಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಈಸ್ ಡಿಫ್ರೆಂಟ್ ಅಂತ ಎಲ್ಲರೂ ಗೊತ್ತಾಗಬೇಕು. ನೀವು ಅವರಲ್ಲಿ ಒಂದು ಅಂತ ಗೊತ್ತಾಗಬಾರ್ದು. ನಾವೆಲ್ಲರೂ ಪ್ರೀತಿ ಮಾಡಬೇಕು. ಯಾಕಂದರೆ ಜನರಿಗೆ ಸತ್ಯ ಗೊತ್ತಿಲ್ಲ. ಪಾಪಿಗಳ ದೇವ್ರ ಕಡೆ ಬರೋದು ಹೇಗೆ? ನಾವು ಅವರಿಂದ ಸಪ್ರೇಟ್ ಆಗಿಬಿಟ್ರೆ, ವಿ ಆರ್ ಅಮಾಂಗ್ ದೆಮ್. ನಾವು ಲೋಕದಲ್ಲಿ ಇದ್ದೀವಿ, ಅವ್ರ ಜೊತೆ ಇದ್ದೀವಿ, ಆದರೆ ನಮ್ಮ ಲೈಫ್ ಸ್ಟೈಲ್ ಬೇರೆ ಆಗಿರಬೇಕು. ನಾವು ಅವ್ರ ಥರನೇ ಆಗೋದ್ರೆ ಖಂಡಿತವಾಗಿ ಅವ್ರಿಗೆ ನೀನು ಯಾರು, ಅವ್ರು ಯಾರು ಅಂತ ಗೊತ್ತಾಗಲ್ಲ. ನೀನು ನಿನ್ನ ಲೈಫ್ ಸ್ಟೈಲ್ ಬೇರೆ ಆಗಿರಬೇಕು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಿಯರೇ. ಲೋಕದವರು ಕೊಲವರಿ ಅಂತ ಆಡ್ತಾ ಇರ್ತಾರೆ. ನಾವು ನನ್ನ ಯೇಸುವೆ, ವಿ ಡೋಂಟ್ ಸಿಂಗ್ ಲೈಕ್ ದೆಮ್. ಅವ್ರು ಆಡ್ತಾ ಇರ್ತಾರೆ, ಅದಕ್ಕೆ ತಕ್ಕಂತೆ ಸ್ಟೆಪ್ ಹಾಕ್ತಾ ಇರ್ತಾರೆ, ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಬಟ್ ವಿ ಡೋಂಟ್ ಡೂ ದಟ್. ಅವ್ರು ಏನೇ ಸ್ಟೆಪ್ ಹಾಕಿದ್ರು ನಮ್ಮ ಬಾಯಿನಲ್ಲಿ ಏನಿರ್ತದೆ? ದೇವರ ಹಾಡುಗಳಿರ್ತಾರೆ. ಅವ್ರ ಜೊತೆ ನಾವು ಕಾಂಪ್ರಮೈಸ್ ಆಗಿ ಈ ಒಂದು ಹಾಡುಗಳನ್ನು ನಾವು ಆಡಬೇಕಾದ್ರೆ ಅವ್ರ ಲೈಫ್ ಸ್ಟೈಲ್ಗೆ ನಾವು ಒಂದಾಗ್ಬಿಟ್ರೆ ನೀನು ಯಾರು, ನಾನು ಯಾರು ಅಂತ ಗೊತ್ತಾಗಲ್ಲ. ಮತ್ತು ಯೇಸುಸ್ವಾಮಿ ಬರೋದು ಹತ್ರ ಇದ್ದಾರೆ ಅಂತಲೂ ಗೊತ್ತಾಗಲ್ಲ. ಸೊ ವಿ ನೀಡ್ ಟು ಹ್ಯಾವ್ ಎ ಡಿಫ್ರೆಂಟ್ ಲೈಫ್ ಸ್ಟೈಲ್, ಬಟ್ ಒನ್ ಅಮಾಂಗ್ ದೆಮ್. ನಮಗೆ ಒಂದು ವೈಶಿಷ್ಟ್ಯವಾದಂಥ ಜೀವನ ಶೈಲಿ ಇರಬೇಕು. ಆ ಜೀವನ ಶೈಲಿ ಅನೇಕ ಇದೆ, ಕ್ರೈಸ್ತರ ಜೀವನ ಶೈಲಿಗಳು. ನಾನು ನಿನ್ನ ಬೈಬಲಲ್ಲಿ ಓದೋದಾದರೆ, ಬಟ್ ಒಂದು ಜೀವನ ಶೈಲಿ ಯಾವುದಂತಂದರೆ ಸಂತೋಷ.
ಎಲ್ಲರೂ ಕೇಳ್ತಾರೆ ನಿಮ್ಮನ್ನ, ಯಾಕಮ್ಮ ಸಂತೋಷವಾಗಿದೆಯಾ, ಯಾಕೆ ನೀನು ಸಮಾಧಾನವಾಗಿದೆ, ಯಾಕೆ ನಿನಗೆ ಮುಖದಲ್ಲಿ ಮುಗುಳ್ನಗೆ ಇದೆ ಅಥವಾ ನಗೆ ಇದೆ, ಯಾಕೆ ನೀನು ನಿನ್ಗೇನು ಕಷ್ಟ ಇಲ್ವಾ, ನಿನ್ಗೇನು ತೊಂದರೆ ಇಲ್ವಾ, ನಿನ್ನ ಜೀವಮಾನದಲ್ಲಿ ಏನು ನಡೀತಾ ಇಲ್ವಾ, ನಿನ್ಗೇನು, ನೀನೇನು ಹೇಳ್ತೀಯ ಗೊತ್ತಾ? ಜೀವಮಾನ ಅಂದರೆ ಅದೇನೆ. ಜೀವಮಾನ ಅಂದ್ರೇನು? ಹುಟ್ಟು ಸಾವು. ಜೀವಮಾನ ಅಂದ್ರೇನು? ಕಷ್ಟ ಸಂಕಟಗಳೇ ಆಡಂಬರ. ಬಟ್ ಆದರೆ ನನಗೆ ಸಂತೋಷ ಬಂದಿರೋದು ಲೋಕದಲ್ಲಿರುವಂಥ ಆಡಂಬರದಿಂದಲ್ಲ, ನನ್ನಲ್ಲಿ ಯೇಸು ಇರೋದ್ರಿಂದ. ಐ ಹ್ಯಾವ್ ಜೀಸಸ್. ನಿನ್ನಂಗೆ ನನಗೂ ಕಷ್ಟ ಇದೆ, ನಿನ್ನಂಗೆ ನನಗೂ ತೊಂದರೆ ಇದೆ, ನಿನ್ನಂಗೆ ಹುಟ್ಟು ಸಾವು ಇದೆ, ನಿನ್ನಂಗೆ ನಿನಗೂ ತೊಂದರೆಗಳಿದೆ. ಯಾಕಂದರೆ ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಎಲ್ರಿಗೂ ಕಷ್ಟ ಸಂಕಟಗಳಿದೆ ಎಂಬುದಾಗಿ ಬರೆದಿದೆ. ಆದರೆ ಅವ್ರಿಗೂ ನಮಗೂ ಇರುವಂಥ ಜೀವನ ಶೈಲಿಯ ವ್ಯತ್ಯಾಸ ಏನಂದರೆ, ವಿ ರಿಜಾಯ್ಸ್ ಆಲ್ವೇಸ್. ನಾವು ಯಾವಾಗಲೂ ಸಂತೋಷ ಪಡ್ತೀವಿ. ನಾನು ನಂಬ್ತೀನಿ ಪ್ರಿಯರೇ, ಈ ಮೆಸೇಜ್ ಮೂಲಕ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ. ನಾವು ಯಾವಾಗ ಕರ್ತನಲ್ಲಿ ಸಂತೋಷಿಸ್ತೀವೋ, ಆತನ ಆಜ್ಞೆಗಳಲ್ಲಿರ್ಬೋದು, ಪ್ರಾರ್ಥನೆ ಆರಾಧನೆಯಲ್ಲಿರ್ಬೋದು, ವಾಕ್ಯದಲ್ಲಿರ್ಬೋದು, ಖಂಡಿತವಾಗಿ ಎಲ್ಲ ಇಷ್ಟಾರ್ಥಗಳನ್ನ ಕರ್ತನು ನೆರವೇರಿಸ್ತಾರೆ. ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದ ದೇವರೇ, ಹೌದಪ್ಪ, ನಮ್ಮ ಎಲ್ಲ ಇಷ್ಟಾರ್ಥಗಳನ್ನ ನೆರವೇರಿಸುವುದಕ್ಕೋಸ್ಕರವಾಗಿ ಶಿಲುಬೆ ಮೇಲೆ ನಿನ್ನ ಪ್ರಾಣ ಕೊಟ್ಟಿದ್ಯಾ, ನಿನ್ನ ರಕ್ತವನ್ನು ಸುರಿಸಿದ್ಯಾ, ಸತ್ತು ಸಮಾಧಿಯಲ್ಪಟ್ಟು 3ನೇ ದಿನ ಎದ್ದು ಬಂದಿದ್ಯಪ್ಪ ದೇವರೇ. ಆದರೆ ಅನೇಕ ವೇಳೆ ನಾವು ನಿಮ್ಮನ್ನು 2ನೇ ಸ್ಥಾನದಲ್ಲಿ ಇಟ್ಟುವಪ್ಪ. ನಮ್ಮನ್ನು ಕ್ಷಮಿಸು, ನಿನ್ನ ರಕ್ತದ ಮೂಲಕ ನಮ್ಮನ್ನು ತೊಳೆ ಶುದ್ಧ ಮಾಡು. ಇನ್ಮೇಲೆ ನಿನ್ನನ್ನು 1ನೇ ಸ್ಥಾನದಲ್ಲಿ ಇಳುವ ಹಾಗೆ ಎಲ್ರಿಗೂ ಕೃಪೆ ಕೊಡಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ
ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾದ ಎನ್ ಸ್ವಸ್ಥ ಗೈದನು. ಎನ್